ರೊಟ್ಟಿ ಮಾಡಾಕ ನಾ ಇಲ್ಲಿ 1 ಕಪ್ ಆಗುವಷ್ಟ ಜೋಳದ ಹಿಟ್ಟು ತಗೊಂಡೆನು. ಇದನ್ನೀಗ ಕಲಿಸ್ಕೊಳ್ಳೋನು. ಒಂದ್ ಪಾತ್ರೆ ತಗೊಂಡೆನು. ಇದ್ರಾಗ ಈ ಜೋಳದ ಹಿಟ್ಟು ಹಾಕ್ತಾನು. ನೀವು ರೊಟ್ಟಿ ಎಷ್ಟ್ ಮಾಡಾರ್ದಿರ್ಲ ನೋಡಿ ಹಿಟ್ಟು ತಗೋರಿ. ಒಂದ್ ಚಿಟಿಕೆ ಆಗುವಷ್ಟ ಉಪ್ಪು ಹಾಕದನ್ನ ಇದ್ರಾಗ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋರಿ. ಈಗ ಇದ್ರಾಗ ಒಂದ್ ಸ್ವಲ್ಪ ನೀರ್ ಹಾಕಿ ಹಿಟ್ಟ ಕಲ್ಸ್ಕೋಬೇಕು. ದೋಸಾ ಹಿಟ್ಟ ಅದು ಇರ್ತೈತ್ಲ ಆ ತರ ಕಲ್ಸ್ಕೋಬೇಕು ನಾವ್ ಹಿಟ್ಟ. ಜೋಳದ ರೊಟ್ಟಿ ಮಾಡಕ್ ಬರೋದಿಲ್ಲ ನಾವ್ರ ಇದನ್ನ ಆರಾಮಾಗಿ ಮಾಡ್ಕೋಬಹುದು. ಜೋಳದ ರೊಟ್ಟಿ ತಿನ್ನಾಕಂತೂ ಎಲ್ಲಾರು ಇಷ್ಟ ಪಡ್ತಾರೋ, ಆದ್ರೆ ತಟ್ಟಾಕದು ಎಲ್ಲರಿಗೂ ಬರುದಿಲ್ಲ. ಈ ತರ ಮಾಡಿದ್ರೆ ಯಾರ್ ಬೇಕಾದ್ರೂ ಬಿ ಫಸ್ಟ್ ಟೈಮ್ ಅಡಿಗೆ ಮಾಡೋರು ಕೂಡ ಮಾಡ್ಕೋಬಹುದು. ಇದ್ ನೋಡ್ರಿ ಈ ತರ ಆಗೈತಿ. ಗಂಟೆ ಇರಬಾರ್ದು ಆ ತರ ಕಲಿಸ್ಕೋಬೇಕು ನಾವ. ಇಲ್ಲಿ ನಾನು ಒಂದ್ ಅರ್ಧ ಚಮಚ ಆಗುವಷ್ಟ ಎಣ್ಣೆ ಹಾಕದೇನು. ನೀವು ಬೇಕಂದ್ರ ತುಪ್ಪ ಹಾಕಿ ಬಿ ಮಾಡ್ಕೋಬಹುದು. ಎಣ್ಣೆ ಹಾಕಿ ಒಮ್ಮೆಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೋರಿ. ನೋಡ್ರಿ ಈ ತರ ಕಲಿಸಿದ್ದೀನಿ ನಾನು ಹಿಟ್ಟ, ನೋಡ್ಬೋದು ನೀವು. ಈಗ ಇದನ್ನ ನಾವು ಒಂದ್ 10 ನಿಮಿಷ ನೆನೆಯಾಕ್ ಬಿಡ್ಬೇಕು. 10 ನಿಮಿಷ ಆಗಾನ ಮಾಡ್ಕೊಳ್ಳೋಣ ನಾವು ರೊಟ್ಟಿ. ಹಿಟ್ಟು ಕಲಿಸಿಟ್ಟ 10 ನಿಮಿಷ ಆತು. ಈಗ ನಾವ ರೊಟ್ಟಿ ಮಾಡ್ಕೊಳ್ಳೋಣ. 10 ನಿಮಿಷ ಬಿಟ್ರ ಸಾಕು. ಇದ್ ನೋಡ್ರಿ ಹಿಟ್ಟ ಈ ತರ ಐತ್ ನೋಡ್ಬೋದು ನೀವ. ಈಗ ನಾನು ತವೆನು ಕಾಯಕ್ಕಿಟ್ಟಿದ್ದೇನು. ರೊಟ್ಟಿ ಮಾಡ್ಕೊಳ್ಳೋಣ. ತವೆ ಕಾದೈತಿ. ಈಗ ಹಾಕೊಳ್ಳೋಣ. ನೋಡ್ರಿ ತವೆ ಬಹಳ ಕಡಕ ಕಾಶಿ ಮಾಡ್ಕೊಳಕ್ ಹೋಗ್ಬ್ಯಾಡ್ರಿ. ಮ್ಯಾಲಿಂದ ಈ ತರ ಒಂದ್ ಸ್ವಲ್ಪ ಅಟ್ಟ ಪ್ರೆಸ್ ಮಾಡ್ರಿ. ಬಹಳ ಭಾರ ಹಾಕಿ ನಾವ್ ದೋಸಾದು ಮಾಡ್ಕೋತೇವಲ್ಲ ಆ ತರ ಮಾಡಕ್ ಹೋಗ್ಬ್ಯಾಡ್ರಿ. ಹಾಕಿ ಕಸಿಂದ ಮ್ಯಾಗ ಮುಚ್ಚೋನು. ತವೆ ದಪ್ಪ ತಳ ಇದ್ದ ತಗೊಂಡ್ ಮಾಡ್ಕೋರಿ. ಆಗ ರೊಟ್ಟಿ ಚಲೋ ಬರ್ತಾವು. ಸಣ್ಣ ಉರಿಯಲ್ಲಿಟ್ಟು ನಾವು ಇದನ್ನ ಬೇಯಿಸ್ಕೋಬೇಕು. ಈಗ ತಗದ್ ನೋಡು ತಿರ್ಸುನು. ಈಗ ಉರಿ ಸಣ್ಣ ಇಟ್ಕೊಂಡ ಚಲೋದಂಗ ಬೇಯಿಸ್ಕೋಬೇಕು ಇದನ್ನ ನಾವ. ಈಗ ಈ ಸೈಡ್ ಬಿ ತಿರ್ಸುನು ಕೊಳುನು.